ಕಂಗನಾಗೆ ಇವತ್ತು ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಕಪಾಳ ಮೋಕ್ಷ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ನೂತನ ಸಂಸದೆ ಕಪಾಳ ಮೋಕ್ಷವನ್ನ ಪಡೆದುಕೊಂಡಿದ್ದಾರೆ. ಸಿಐಎಸ್ಎಫ್ ಮಹಿಳಾ ಅಧಿಕಾರಿಯಿಂದ ಇದಾಗಿರೋದು. ಕಾರಣ ರೈತ ಹೋರಾಟದ ಸಂದರ್ಭದಲ್ಲಿ ಕಂಗನಾ ರನೌತ್ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ರೈತ ಹೋರಾಟಗಾರರು ಖಲಿಸ್ತಾನಿಗಳು ಅಂತ. ಆ ಹೇಳಿಕೆಗೆ ಇವತ್ತು ಚಂಡೀಗಢ ವಿಮಾನ ನಿಲ್ದಾಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಂಗನಾ ವಿರುದ್ಧ ತಮ್ಮ ಒಂದು ಕೋಪವನ್ನ ತೀರಿಸಿಕೊಂಡಿದ್ದಾರೆ ಸಿಐಎಸ್ಎಫ್ ಮಹಿಳಾ ಅಧಿಕಾರಿ. ಈ ಘಟನೆ ಆಗ್ತಿದ್ದ ಹಾಗೆ ಮಹಿಳಾ ಅಧಿಕಾರಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಚಂಡೀಗಢ ವಿಮಾನ ನಿಲ್ದಾಣಕ್ಕೆ ಕಂಗನಾ ರನೌತ್ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿ ಸಿಐಎಸ್ಎಫ್ ಅಧಿಕಾರಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಯಾಕೆ ಏನು ಅನ್ನೋದೆಲ್ಲ ತಡವಾಗಿ ಬೆಳಕಿಗೆ ಬಂತು. ರೈತ ಹೋರಾಟದ ಸಂದರ್ಭದಲ್ಲಿ ರೈತ ಹೋರಾಟವನ್ನ ಮಾಡಿದಂತಹವರ ವಿರುದ್ಧವಾಗಿ ಕಂಗನಾ ರನೌತ್ ಮಾತನಾಡಿದ್ರು. ಅವರ ಆಕ್ರೋಶಭರಿತ ಮಾತುಗಳಲ್ಲಿ ಅವರು ಆ ಹೋರಾಟಗಾರರನ್ನ ಖಲಿಸ್ತಾನಿಗಳು ಅಂತ ವ್ಯಾಖ್ಯಾನಿಸಿದ್ರು. ಅದರ ಆಕ್ರೋಶ ಇವತ್ತು ತೀರಿಸಿಕೊಂಡಿದ್ದಾರೆ ಸಿಐಎಸ್ಎಫ್ ಮಹಿಳಾ ಅಧಿಕಾರಿ. ಕಪಾಳ ಮೋಕ್ಷ ಮಾಡಿದಂತಹ ಅಧಿಕಾರಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕರ್ತವ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಇದು ಆಗಿರೋದು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಭಾರಿ ಹೈಡ್ರಾಮಕ್ಕೆ ಇವತ್ತು ಸಾಕ್ಷಿ ಆಯಿತು ಕಂಗನಾ ರನೌತ್ ಅವರ ಭೇಟಿ. ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಕಂಗನಾ ರನೌತ್ ಅವರು. ಗೆದ್ದಿದ್ರು, ನೂತನ ಸಂಸದೆಯಾಗಿದ್ರು. ಈ ಹಿಂದೆ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ರೈತ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಲಿಸ್ತಾನಿಗಳು ಅಂದ್ರೆ ಪಂಜಾಬ್ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಹೇಳಿ ವಾದ ಮಾಡುವವರು ದೇಶದ್ರೋಹಿಗಳು ಅನ್ನುವ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆ ವಿಚಾರಕ್ಕೆ ಇವತ್ತು ಏರ್ಪೋರ್ಟ್ನಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಕಪಾಳ ಮೋಕ್ಷವಾಗಿರುವಂಥದ್ದು. ಪ್ರತಿಭಟನಾ ನಿರತ ರೈತರನ್ನ ಖಲಿಸ್ತಾನಿ ಉಗ್ರರಿಗೆ ಈ ಹಿಂದೆ ಹೋಲಿಕೆ ಮಾಡಿ ಮಾತನಾಡಿದ್ರು ಕಂಗನಾ ರನೌತ್ ಅವರು. ಆಗಾಗ ಈ ರೀತಿಯ ಹೇಳಿಕೆಯ ಮೂಲಕವೇ ರಾಷ್ಟ್ರದಲ್ಲಿ ಸದ್ದು ಮತ್ತು ಸುದ್ದಿಯನ್ನು ಮಾಡ್ತಾ ಇದ್ರು. ಈ ಹಿಂದೆ ಆಡಿದಂತಹ ಮಾತಿಗೆ ಇವತ್ತು ಪ್ರತಿಕಾರವನ್ನ ತೀರಿಸಿಕೊಂಡಿದ್ದಾರೆ ಸಿಐಎಸ್ಎಫ್ ಅಧಿಕಾರಿ ಕುಲ್ವಿಂದರ್ ಕೌರ್. ಮಹಿಳಾ ಅಧಿಕಾರಿ ತಮ್ಮ ಕರ್ತವ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಬೆಳವಣಿಗೆಗಳಾಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರತಿಭಟನಾ ರೈತರನ್ನ ಖಲಿಸ್ತಾನಿ ಉಗ್ರರಿಗೆ ಹೋಲಿಕೆ ಮಾಡಿ ಮಾತನಾಡಿದ್ರು ಕಂಗನಾ ರನೌತ್. ಅವರ ಮಾತುಗಳಲ್ಲಿ ಇದೇ ರೀತಿಯಾದಂತಹ ಹರಿತ ಮಾತುಗಳು ಆಗಿಂದಾಗೆ ಹೊರಹೊಮ್ಮತಾ ಇರುತ್ತೆ. ಅದು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ತಿರುಗ್ಕೊಳ್ತಾ ಇರುತ್ತೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಚಂಡೀಗಢ ಏರ್ಪೋರ್ಟ್ಗೆ ಕಂಗನಾ ರನೌತ್ ಬಂದಂತಹ ಹೊತ್ತಿನಲ್ಲಿ ಸಿಐಎಸ್ಎಫ್ ಅಧಿಕಾರಿ ಹೀಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಏನಾಯ್ತು ಏರ್ಪೋರ್ಟ್ನಲ್ಲಿ? ದಿವ್ಯಾ, ನೋಡಿ, ನಾಳೆ ದೆಹಲಿಯಲ್ಲಿ ಎನ್ಡಿಎ ಒಕ್ಕೂಟದ ಸಂಸದೀಯ ಸಭೆ ನಡೀತಾ ಇದೆ. ಹೀಗಾಗಿ ಎಲ್ಲ ಎನ್ಡಿಎ ಒಕ್ಕೂಟದ ಸಂಸದರು ಕೂಡ ಈಗ ದೆಹಲಿಗೆ ಬರ್ತಾ ಇದ್ದಾರೆ. ಅದರಂತೆ ಕಂಗನಾ ರನೌತ್ ಕೂಡ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಗೆಲುವನ್ನ ಸಾಧಿಸಿದ್ರು. ಹೀಗಾಗಿ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಬೇಕು ಅಂತ ಚಂಡೀಗಢದಿಂದ ದೆಹಲಿಗೆ ಬರ್ತಾ ಇದ್ರು. ಚಂಡೀಗಢದಲ್ಲಿ ಚೆಕ್ ಇನ್ ಆಗ್ಬೇಕಾದಂತ ಸಂದರ್ಭದಲ್ಲಿ ಸಿಐಎಸ್ಎಫ್ ನ ಓರ್ವ ಮಹಿಳಾ ಅಧಿಕಾರಿ ಅವರು ಪೇದೆಯಾಗಿರುವಂತದ್ದು ಕುಲ್ವಿಂದರ್ ಕೌರ್ ಅನ್ನುವಂಥವ್ರು ಅವ್ರ ಮೇಲೆ ಕಪಾಳ ಮೋಕ್ಷವನ್ನ ಮಾಡಿರುವಂತದ್ದು. ಇದಕ್ಕೆ ಕಾರಣ ಈ ಹಿಂದೆ ರೈತ ಪ್ರತಿಭಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ ಕಂಗನಾ ರನೌತ್ ಅವರು ರೈತ ಹೋರಾಟಗಾರನ ಖಲಿಸ್ತಾನಿಗಳು ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ಅವರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅದಕ್ಕೆ ಪ್ರತಿಕಾರವನ್ನ ಈ ಹಂತದಲ್ಲಿ ಅವರು ತೀರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಯಾವಾಗ ಕಂಗನಾ ಅವರು ಚೆಕ್ ಇನ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏರ್ಪೋರ್ಟ್ಗೆ ಬರ್ತಾರೆ, ಭದ್ರತೆಯ ತಪಾಸಣೆಯ ಸಂದರ್ಭದಲ್ಲಿ ಅವ್ರ ಮೇಲೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಆ ಸಿಐಎಸ್ಎಫ್ ಪೇಯನ್ನ ವಶಕ್ಕೆ ತೆಗೆದುಕೊಂಡು ತನಿಖೆ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಚಂಡೀಗಢದ ಏರ್ಪೋರ್ಟ್ನಲ್ಲಿ ನಡೆದಂತಹ ಹೈಡ್ರಾಮಾ ಇದು. ಈ ಹಿಂದಿನ ಹೇಳಿಕೆಗೆ ಈಗ ಕಪಾಳ ಮೋಕ್ಷಕ್ಕೆ ಮುಂದಾಗಿದ್ದಾರೆ ಸಿಬ್ಬಂದಿ. ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಕೂಡ ಆಗಿದೆ.